ಯಾವುದೇ ಕಾರಣಕ್ಕೂ ಒಂದ್ ಇಂಚಿನ ಭೂಮಿನ ನಾವು ಕೊಡಲ್ಲ. ಯಾಕಂದ್ರೆ ಇದು ಇಡೀ ಕರ್ನಾಟಕದ ರೈತರ ಪ್ರಶ್ನೆ. ಇವತ್ತು ಬಿಡದಿಗೆ ಬಂದಿರ್ತಾರೆ, ನಾಳೆ ಬೆಳಗಾವಿಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಇವತ್ತು ಏನು ಡೆಲ್ಲಿಲಿ ಗಾಳಿನ ದುಡ್ಡು ಕೊಟ್ಬಿಟ್ಟು ಕುಡಿತಾ ಇದಾರೆ, ಅದ ನಾಳೆ ಬೆಂಗಳೂರಿಗೂ ಬರುತ್ತೆ, ಮೈಸೂರಿಗೂ ಬರುತ್ತೆ, ಬೆಳಗಾವಿಗೂ ಬರುತ್ತೆ, ಕುಡಿಬೇಕಾಯ್ತದೆ. ಹಾಗಾಗಿ ಆ ಮಟ್ಟಕ್ಕೆ ಬರಕ್ಕೆ ನಾವು ಭೂಮಿನ ಕೊಡಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ. ಅನ್ನ ತಿನ್ನಂತ ಜನ ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಏನು MNC ಕಂಪನಿಗಳಿದ್ದಾರೆ, ಅವತ್ತೇ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅಲ್ಲಿ 1000 ಎಕರೆಯಲ್ಲಿ ಬೆಳೆದಂತ ಸಸ್ಯ ಸಂಪತ್ತು ನಮ್ಮಲ್ಲಿ 1 ಎಕರೆಯಲ್ಲಿ ಬೆಳೀತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಮೆರಿಕದಲ್ಲಿ 1000 ಎಕರೆ, ನಮ್ಮ ಈ ದೇಶದಲ್ಲಿ 1 ಎಕರೆ ಸಮ ಅಂತ. ಹಾಗಾಗಿ ಅಂತ ನೈಸರ್ಗಿಕವಾಗಿ ನಾವು ಅಪಾರ ಶ್ರೀಮಂತರಿದ್ವಿ. ಆ ಒಂದು ವಿಷಯದಲ್ಲಿ DK ಶಿವಕುಮಾರ್ ಒಂದು ಚಮಚ. ಆ MNC ಕಂಪನಿಗಳಿಗೆ ಹೋಲಿಸ್ರೆ ಇವರೆಲ್ಲ ಚಮಚಾಗಿರಿ ಭೂಮಿ ಮಾರೋ ಏಜೆಂಟ್ಗಳು ಇವರು. ಹಾಗಾಗಿ ನಾನು ಶಿವಕುಮಾರ್ ಅವ್ರಿಗೆ ಮತ್ತು ನರೇಂದ್ರ ಮೋದಿ ಹೇಳ್ತಾ ಇದೀವಿ, ರೈತರ ಕೆಳಗದ ಪಕ್ಷಗಳು ಯಾವುದು ಉಳಿದಿಲ್ಲ. ಹಾಗಾಗಿ ನೀವು ರೈತರ ತಂಟೆಗೆ ಬರಬೇಡಿ. ರೈತರ ಭೂಮಿನ ತಳಕ್ ಬಂದ್ರೆ ನಿಮ್ಗೆ ಬೇರೆ ಆಗ್ತದೆ, ಶಿಕ್ಷೆಗಳಾಗ್ತವೆ. ಹೀಗಾಗಿ ಬಿಡದಿ ವಿಷಯದಲ್ಲಿ ಮತ್ತು ಕರ್ನಾಟಕ 1 ಇಂಚು ರೈತರ ಭೂಮಿನ ನೀವು ತಗೊಳಕ್ ಬರಬೇಡಿ. ಬೇಕಾದಷ್ಟು ಭೂ ಬ್ಯಾಂಕ್ ಬಿದ್ದಿದೆ, ಭೂ ಲ್ಯಾಂಡ್ ಇದೆ, ಅದನ್ನ ನೀವು ಬಳಸ್ಕೊಳ್ಳಿ. ಒಂದು ವೇಳೆ ಏನೋ ನೀವು ಕಿತ್ಕೊಂಡ್ರು ಸಹ ನಮ್ಮ ಪ್ರಾಣ ಹೋದ್ರು, ನೀವು ಏನು 1000 ಎಕರೆ 2000 ಎಕರೆ ನಿಮ್ಮ ಹತ್ರ ಇದೆ, ಅದನ್ನ ನಾವು ಜಪ್ತಿ ಮಾಡ್ತೀವಿ. ನಿಮ್ಮ ಈಗಾಗಲೇ ನೀವು 2.5 ಕೋಟಿ ಅಂತ ಹೇಳಿದ್ರ, ನಾನು ನಿಮ್ಗೆ 5 ಕೋಟಿ ಕೊಡ್ತೀವಿ ಒಂದಕ್ಕೆ. ನಿಮ್ಮ ಏನಿದೆ 1000 ಎಕರೆ ಭೂಮಿನ ನಾವು ಕೊಡಕ್ಕೆ ನೀವು ಒಪ್ಪಿತ ಶಿವಕುಮಾರ್ ಅವರ. ಏನು 21ನೇ ತಾರೀಕು ನಾವು ಏನು ರೈತ ಹುತಾತ್ಮರು ಏನು ಹಿಂದೆ ಎಲ್ಲರೂ ಹೊಸ ಟವಲ್ ಹಾಕತ್ತಾರಲ್ಲ, ಈ ಕಳ್ಳರುಗಳು ಅವಿವೇಕಿಗಳು ಅವ್ರವ್ರ ಪಕ್ಷನ ಬಿಟ್ಟು ಟವಲ್ ಹಾಕತ್ತಾರಲ್ಲ, ಟವಲ್ ಹಾಕದೆ ವೇದಿಕೆಗೆ ಬರೆಯೋರು ತಾಕತ್ತಿಲ್ಲ, ಅವ್ರ ಗಂಡಸ್ತನ ಇಲ್ಲ. ಹಾಗಾಗಿ ನಮ್ಮ ಟವಲ್ ನ ಯೂಸ್ ಮಾಡ್ತಾರೆ. 1000 ಜನನ ಸತ್ತಿದ್ದಾರೆ. ಆವತ್ತು ಏನು ಹುತಾತ್ಮರ ದಿನ ಅಂತ ನಾವು ಮಾಡ್ತಾ ಇದೀವಿ, ಭೂ ಸ್ವಾಧೀನ ವಿರೋಧಿ ದಿನ, ನಾನು ಸ್ವಾಭಿಮಾನಿ ರೈತ ಅಂತ ಹೇಳಿ ಆ ದಿನವನ್ನ ಅವತ್ತು ನಾವು ಎಲ್ಲರ ಮನೆಗಳ ಮೇಲೆ ಅವತ್ತು ಹಸಿರು ಬಾವುಟನ ಆರಿಸ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.